ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ನಮ್ಮ ಇಂಡಿಯಾದಲ್ಲಿ ನಡೆಯುವಂತ ಅತ್ಯಂತ ದೊಡ್ಡ ಬಿಗ್ ಬ್ರ್ಯಾಂಡ್ ಹೈರಿಂಗ್ ಡ್ರೈವ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನನಗೆ ತುಂಬಾ ಜನ ಕೇಳಿದ್ರಿ, ಲೈಕ್ ದೊಡ್ಡ ದೊಡ್ಡ MNC ಕಂಪನೀಸ್ ಅಲ್ಲಿ ಕೆಲಸ ಇದ್ರೆ ತಿಳಿಸಿ ಅಂತ. ಸೊ ದೊಡ್ಡ ದೊಡ್ಡ MNC ಕಂಪನೀಸ್ಗಳು ಸ್ವಿಗ್ಗಿ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಡೆಕಾಥ್ಲಾನ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಅಂತಹ ದೊಡ್ಡ ದೊಡ್ಡ ಮೋರ್ ದೆನ್ 1500 ಕಂಪನೀಸ್ಗಳು ಈ ಡ್ರೈವ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ 30,000ಕ್ಕಿಂತ ಜಾಸ್ತಿ ಜಾಬ್ ಆಪರ್ಚುನಿಟೀಸ್ ಇದಾವೆ. ಆಯ್ತಾ? ಸೊ ಒಂದು ಒಳ್ಳೆ ಆಪರ್ಚುನಿಟಿ ಎಲ್ರಿಗೆ. ಆಯ್ತಾ? ಇವಾಗ ನಿಮ್ ತಲೆಯಲ್ಲಿ ಬರ್ಬೋದು, ಲೈಕ್ ಎಕ್ಸ್ಪೀರಿಯನ್ಸ್ ಆದವರು ಅಷ್ಟೇ ಇದಕ್ಕೆ ಅಪ್ಲೈ ಮಾಡೋಕ ಅಂತ. ಇಲ್ಲ, ಲೈಕ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ನೀವು ಕೂಡ ಅಪ್ಲೈ ಮಾಡ್ಬೋದು. ಇಂಟರ್ನ್ಶಿಪ್ ಇದೆ ನಿಮ್ಗೆ ತುಂಬಾ. ಅಷ್ಟೇ ಅಲ್ಲದೆ ಲೈಕ್ ಫ್ರೆಶರ್ಸ್ಗಳು ಎಂಟ್ರಿ ಲೆವೆಲ್ ಪೊಸಿಷನ್ ಹುಡುಕ್ತಾ ಇರ್ತಾರೆ ನೋಡಿ, ಅವರು ಕೂಡ ಅಪ್ಲೈ ಮಾಡಬಹುದು. ಇಲ್ಲ ಎಕ್ಸ್ಪೀರಿಯನ್ಸ್ ಆದವರು, ಮೋರ್ ದೆನ್ 2 years ಪ್ಲಸ್ ಎಕ್ಸ್ಪೀರಿಯನ್ಸ್ ಆದವರು ನೀವು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಆಯ್ತಾ? ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಪ್ಯಾಕೇಜ್ 3 LPA ಇಂದ 25 LPA ತನಕ ಪ್ಯಾಕೇಜ್ ಇದೆ ಮಾರ್ರೆ. ಅಂದ್ರೆ ಆಸಮ್ ಆಪರ್ಚುನಿಟಿ. ಮಿನಿಮಮ್ 3 LPA, ಮ್ಯಾಕ್ಸಿಮಮ್ 25 LPA ತನಕ ಪ್ಯಾಕೇಜಸ್ ಇದೆ. ಆಯ್ತಾ? ಇದು ಅಲ್ಟಿಮೇಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾರೆಲ್ಲ ಕೆಲಸ ನೋಡ್ತಾ ಇದ್ದೀರಾ ಅವರು. ಸೊ ನಿಮ್ಮ ತಲೆಯಲ್ಲಿ ಬರ್ಬೋದು, ಲೈಕ್ ಆಫೀಸ್ಗೆ ಹೋಗ್ಬೇಕಾ ಅಂತ. ವರ್ಕ್ ಫ್ರಮ್ ಹೋಮು ಇದೆ, ವರ್ಕ್ ಫ್ರಮ್ ಆಫೀಸು ಇದೆ, ಹೈಬ್ರಿಡ್ ಮೋಡಲಿ ಕೂಡ ಕೆಲಸ ಇದೆ, ಟೆಕ್ನಿಕಲ್ ಇದೆ, ನಾನ್ ಟೆಕ್ನಿಕಲ್ ಇದೆ. ಆಯ್ತಾ? ಸೊ ಎಲ್ಲರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ದಯವಿಟ್ಟು ಆದಷ್ಟು ಎಲ್ಲರೂ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ. ಏನಕ್ಕಂತ ಹೇಳಿದ್ರೆ ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಅದು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಈ ತರ ಓಪನ್ ಆಗ್ತದೆ. ಆಯ್ತಾ? ಸೊ ಇಂಟರ್ನ್ಶಾಲಾ ಜಾಬ್ಸ್ ಬಿಗ್ ಬ್ರ್ಯಾಂಡ್ ಹೈರಿಂಗ್ ಡ್ರೈವ್ 2025 2025 ಬಿಗ್ ಬ್ರ್ಯಾಂಡ್ಸ್ ಹೈರಿಂಗ್ ಡ್ರೈವ್ ಇದು. ಆಯ್ತಾ? ನಾನು ಆಲ್ರೆಡಿ ನಿಮ್ಗೆ ಹೇಳಿದನೆಲ್ಲ, ಮೋರ್ ದೆನ್ 30,000 ಪ್ಲಸ್ ಜಾಬ್ ಆಪರ್ಚುನಿಟಿ ಇದೆ. ಮತ್ತೆ 25 ಲಕ್ಷ ತನಕ ಪ್ಯಾಕೇಜ್. 25 ಲಕ್ಷ ತನಕ ಪ್ಯಾಕೇಜ್ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಮಂತ್ಲಿ 2 ಲಕ್ಷ ತನಕ ಸಿಗ್ತದೆ. ಒಂದು ಒಳ್ಳೆ ಆಪರ್ಚುನಿಟಿ. ಆಯ್ತಾ? ಸೊ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಇಲ್ಲಿ ಕಾಣ್ತಾ ಇದೆಯಲ್ಲ, ಜಿಯೋ ಆಗಿರ್ಬೋದು, ಪೇಟಿಎಂ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಎಡೋಬ್ ಆಗಿರ್ಬೋದು, ಓಯೋ, ಡೆಕಾಥ್ಲಾನ್, ಸ್ವಿಗ್ಗಿ, ಆಕ್ಸೆಂಚರ್, ಇದೆಲ್ಲ ಬ್ರ್ಯಾಂಡ್ಸ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಆಯ್ತಾ? ಸೊ ನೋಡಿ, ಯುವರ್ ಗೇಟ್ ವೇ ಟು ಅ ಸಕ್ಸಸ್ಫುಲ್ ಕೆರಿಯರ್, ಆನ್ ಎಕ್ಸ್ಕ್ಲೂಸಿವ್ ಡ್ರೈವ್ ಬೈ ಇಂಟರ್ನ್ಶಾಲಾ ಜಾಬ್ಸ್ ಬಿಲ್ಡ್ ಸ್ಪೆಷಲಿ ಫಾರ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಂಡ್ ಫ್ರೆಶ್ ಗ್ರಾಜುಯೇಟ್ಸ್ ಲೈಕ್ ಯು to help you kickstart your career with India and world's biggest and most trusted employers. ಅದೇ ಎಸ್ಪೆಷಲಿ ಇದು ಮಾಡ್ತಾ ಇರೋದು ಫ್ರೆಶರ್ಸ್ಗೋಸ್ಕರ ಮತ್ತೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೋಸ್ಕರ. ಆಯ್ತಾ? ಸೊ ತುಂಬಾ ಜನ ಫ್ರೆಶರ್ಸ್ಗಳು ಕೆಲಸ ಇಲ್ಲದೆ ಇರ್ತೀರ ಅಲ್ವಾ, ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ಬೇಕು ತುಂಬಾ ಜನರಿಗೆ ಆಸೆ ಇರ್ತದೆ. ಸೊ ಅವರಿಗೆ ಇದು ಏನ್ ಮಾಡಿಸ್ದಂಗಿದೆ. ಆಯ್ತಾ? ಸೊ ನೀವೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು, ನೀವೆಲ್ಲ ಎಲಿಜಿಬಲ್. ಆಯ್ತಾ? ನೋ ಮೋರ್ ಎಂಡ್ಲೆಸ್ ಸ್ಕ್ರೋಲಿಂಗ್ ಆರ್ ಅಂಡರ್ ಪೇಯಿಂಗ್ ಜಾಬ್ಸ್. ಹಿಯರ್ ಯು ವಿಲ್ ಫೈಂಡ್ ಕರೆಕ್ಟೆಡ್ ವೆರಿಫೈಡ್ ಓಪನಿಂಗ್ಸ್ ಫ್ರಮ್ ದ ಬ್ರ್ಯಾಂಡ್ಸ್ ಎವ್ರಿ ಒನ್ ನೋಸ್, ಲೈಕ್ ಸ್ವಿಗ್ಗಿ ಇರ್ಬೋದು, ಫ್ಲಿಪ್ಕಾರ್ಟ್, ಪೇಟಿಎಂ, ಜಿಯೋ, ವಿಪ್ರೋ, ಆಕ್ಸೆಂಚರ್, IBM, ಎಡೋಬ್, ರಿಲಯನ್ಸ್ ಕ್ಯಾಪಿಟಲ್ ಅಂಡ್ ಮೆನಿ ಮೋರ್. ನೋಡಿ, ದೊಡ್ಡ ದೊಡ್ಡ MNC ಕಂಪನಿಗಳು ಇದಾವೆ. ಆಯ್ತಾ? ಸೊ ಒಳ್ಳೆ ಪ್ಯಾಕೇಜ್ ಸಿಗ್ತದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಿದಕ್ಕೆ. ಆಯ್ತಾ? ಸೊ 30,000 ಪ್ಲಸ್ ಜಾಬ್ಸ್ ಅಂತ ಹೇಳ್ದಂಗೆ CTC ಅಪ್ ಟು 25 LPA. ಆಯ್ತಾ? 1500 ಪ್ಲಸ್ ಕಂಪನೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ರಿಸೀವ್ ಟಾಪ್ ಪ್ರೊಫೈಲ್ಸ್ ಇನ್ ಯುವರ್ ಇನ್ಬಾಕ್ಸ್. ಓಕೆ, ಸೊ 14ಕ್ಕೆ ಸ್ಟಾರ್ಟ್ ಆಗಿದೆ, 14 ಜುಲೈಗೆ ಸ್ಟಾರ್ಟ್ ಆಗಿದೆ ಇದು ಡ್ರೈವ್. 31 ಜುಲೈಗೆ ಎಂಡ್ ಆಗುತ್ತೆ. ಅದ್ರ ಒಳಗೆ ನೀವು ಅಪ್ಲೈ ಮಾಡಬೇಕು. ಮತ್ತೆ ಯಾರಿಗೆಲ್ಲ ನೀಡಿದೆ ಜಾಬ್ದು ಅವರಿಗೆ ಅದ್ರ ಒಳಗೆ ಈ ವಿಡಿಯೋ ಶೇರ್ ಮಾಡಿ. ಆಯ್ತಾ? ಇದ್ರ ಒಳಗೆ ನೀವು ಅಪ್ಲೈ ಮಾಡಬೇಕು, ಮತ್ತೆ ಆಗಲ್ಲ ಅಪ್ಲೈ ಮಾಡೋಕೆ. ಸೊ ಇದ್ರ ಒಳಗೆ ಅಪ್ಲೈ ಮಾಡಿ. ಹೌ ಟು ರಿಯಲಿ ಸ್ಟ್ಯಾಂಡ್ ಔಟ್ ಅಂಡ್ ಗೆಟ್ ಹೈಡ್ ಫಾಸ್ಟರ್. ಸೊ ಇದು ನೋಡಿ, ಅಪ್ಲೈ ಡೈಲಿ. ಸೊ ನೀವೆಂತ ಮಾಡ್ಬೇಕಂತ ಹೇಳಿದ್ರೆ ಡೈಲಿ ಅಪ್ಲೈ ಮಾಡ್ಬೇಕಾಗ್ತದೆ. ಆಯ್ತಾ? ಒಂದು ಒಳ್ಳೆ ಪ್ರೊಫೈಲ್ ಬಿಲ್ಡ್ ಮಾಡೋಕೆ ಡೈಲಿ ಅಪ್ಲೈ ಮಾಡ್ಬೇಕಾಗ್ತದೆ. ಅಪ್ಲೈ ಎವ್ರಿ ಡೇ ಟು ಬೂಸ್ಟ್ ಯುವರ್ ವಿಸಿಬಿಲಿಟಿ ಅಮಾಂಗ್ ದ ಟಾಪ್ ರಿಕ್ರೂಟರ್ಸ್. ನೀವು ರಿಕ್ರೂಟರ್ಗೆ ಕಾಣ್ಬೇಕಂದ್ರೆ ನೀವು ಡೈಲಿ ಅಪ್ಲೈ ಮಾಡ್ತಾ ಇದ್ರೆ ನಿಮ್ದು ಪ್ರೊಫೈಲ್ಗೆ ಬೂಸ್ಟ್ ಸಿಗುತ್ತೆ, ಮತ್ತೆ ನಿಮ್ಮ ಪ್ರೊಫೈಲ್ ನ ರಿಕ್ರೂಟರ್ ನೋಡ್ತಾರೆ. ಆಯ್ತಾ? ಬಿಲ್ಡ್ ಅ ಕನ್ಸಿಸ್ಟೆಂಟ್ ಸ್ಟ್ರೀಕ್. ಡೋಂಟ್ ಲೆಟ್ ಯುವರ್ ಅಪ್ಲಿಕೇಶನ್ ಸ್ಟ್ರೀಕ್ ಬ್ರೇಕ್. ಆಯ್ತಾ? ಸೊ ಡೈಲಿ ಅಪ್ಲೈ ಮಾಡ್ತಾ ಇದ್ರೆ ಸ್ಟ್ರೈಕ್ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಿಮ್ಮ ಅಪ್ಲಿಕೇಶನ್ ಉಂಟಲ್ಲ ರಿಕ್ರೂಟರ್ಗೆ ಕಾಣ್ತದೆ. ಆಯ್ತಾ? ಸೊ ರಿಸೀವ್ ಪ್ರೀಮಿಯಂ ಪ್ರೊಫೈಲ್ಸ್ ಇನ್ ಯುವರ್ ಇನ್ಬಾಕ್ಸ್, ಆಕ್ಸೆಸ್ ಪ್ರೀಮಿಯಂ ಜಾಬ್ಸ್ ಡೈರೆಕ್ಟ್ಲಿ ಫ್ರಮ್ ಯುವರ್ ಇನ್ಬಾಕ್ಸ್. ಸೊ ಪ್ರೀಮಿಯಂ ಪ್ರೊಫೈಲ್ಸ್ ಕೂಡ ಇರ್ತದೆ. ಸೊ ಅದು ಡೈರೆಕ್ಟ್ಲಿ ನಿಮ್ಮ ಇನ್ಬಾಕ್ಸ್ಗೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ.
ಓಕೆ, ಸೊ ಈ ತರ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡ್ಲಿಕ್ಕೆ ಸೊ ನೀವು ಆಲ್ರೆಡಿ ಇಂಟರ್ನ್ಶಾನ್ ಇದ್ರೆ ನೀವು ಲಾಗಿನ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಹೊಸ ಯೂಸರ್ ಅಂತ ಹೇಳಿದ್ರೆ ರಿಜಿಸ್ಟರ್ ಆಗುವಂತದ್ದು. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ರಿಜಿಸ್ಟರ್ ವಿತ್ ಗೂಗಲ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ನೇಮ್, ನಿಮ್ದು ಲಾಸ್ಟ್ ನೇಮ್, ನಿಮ್ದು ಇಲ್ಲಿ ಆಟೋಮೆಟಿಕ್ ಆಗಿ ಇಮೇಲ್ ಬರ್ತದೆ. ನಿಮ್ದು ಮೊಬೈಲ್ ನಂಬರ್, ಕರೆಕ್ಟ್ ಮೊಬೈಲ್ ನಂಬರ್ ಹಾಕಿ. ಅದಾದ್ಮೇಲೆ ನಿಮ್ದು ಕರೆಂಟ್ ಸಿಟಿ. ಇವಾಗ ನಾನು ಬೆಂಗಳೂರು ಅಂತ ಚೂಸ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಬ್ಯಾಂಗ್ಳೂರಿಂದ ಅಪ್ಲೈ ಮಾಡ್ತೀರಲ್ವಾ, ಅದಕ್ಕೆ. ಅದಾದ್ಮೇಲೆ ಜೆಂಡರ್, ಮತ್ತೆ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಬರುತ್ತೆ, ಹಿಂದಿ, ತೆಲುಗು, ಮರಾಠಿ, ನಿಮ್ಗೆ ಯಾವ್ದೆಲ್ಲ ಬರುತ್ತೆ ಅದು ಹಾಕಿ. ಮತ್ತೆ ನೀವು ಕಾಲೇಜ್ ಸ್ಟೂಡೆಂಟ್, ಲೈಕ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಕೊಂತ ಇದ್ದೇನೆ. ಕಾಲೇಜ್ ಸ್ಟೂಡೆಂಟ್ಸ್, ಫ್ರೆಶರ್ಸ್, ನಾನು ಫ್ರೆಶರ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ 0 ಅಂತ ಹಾಕ್ತೀನಿ. ಏನ್ ಕೋರ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಬಿಟೆಕ್ ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕಾಲೇಜ್ ನೇಮ್ ನಾನು STIT ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟ್ರೀಮ್, ಸೊ ಇದು ಬೇಕಂದ್ರೆ ಬರಿಬೋದು, ಇಲ್ಲ ಅಂತ ಹೇಳಿದ್ರೆ ಬಿಡ್ಬೋದು. ಸೊ ಕಂಪ್ಯೂಟರ್ ಸೈನ್ಸ್ ಅಂತಾನೆ ಹಾಕ್ತೀನಿ. ಆಯ್ತಾ. ಸೊ ನಿಮ್ದು ಇಲ್ಲಿ ಏನಂತ ಹಾಕಿ. ನೆಕ್ಸ್ಟ್ ಸ್ಟಾರ್ಟ್ ಇಯರ್ 22 25 ಅಂತ ಹಾಕ್ತೀನಿ. ನೆಕ್ಸ್ಟ್. ಓಕೆ, ನಿಮ್ದು ಇಲ್ಲಿ ಹಾಕಿ ಕರೆಕ್ಟ್ ಆಗಿ ನೀವು ಡೀಟೇಲ್. ಅದಾದ್ಮೇಲೆ ಯುವರ್ ಪ್ರಿಫರೆನ್ಸಸ್, ನಿಮ್ದು ಪ್ರಿಫರೆನ್ಸ್ ಇಲ್ಲಿ ಹಾಕಬೇಕು. ನಿಮ್ಗೆ ಯಾವ ತರ ಜಾಬ್ ಬೇಕು. ಲೈಕ್ ಕೆಲವೊಬ್ಬರಿಗೆ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಅವ್ರು ಮಾರ್ಕೆಟಿಂಗ್ ಅಂತ ಸೆಲೆಕ್ಟ್ ಮಾಡಿ. ಕಂಟೆಂಟ್ ರೈಟಿಂಗಾ, ಯಾವ್ದು ನಿಮ್ಗೆ, ಡೇಟಾ ಎಂಟ್ರಿಯಾ, ಡಿಜಿಟಲ್ ಮಾರ್ಕೆಟಿಂಗಾ, ಯಾವ ತರ ಜಾಬ್ ಬೇಕು ಆ ತರ ನೀವು ಜಾಬ್ ಇಲ್ಲಿ ಸೆಲೆಕ್ಟ್ ಮಾಡುವಂತದ್ದು. ಆಯ್ತಾ. ಸೊ ನಿಮ್ದು ಏನು ಇಂಟ್ರೆಸ್ಟ್ ಮೇಲೆ ಇದು. ಆಯ್ತಾ. ಹಾಕಿ ಮತ್ತೆ ನೆಕ್ಸ್ಟ್ ಕೊಡಿ. ಸೊ ಅಂಥದ್ದು ಜಾಬ್ ನಿಮ್ಗೆ ಸಜೆಸ್ಟ್ ಆಗ್ತದೆ. ಓಕೆ. ಸೊ ಕರೆಂಟ್ಲಿ ಲುಕಿಂಗ್ ಫಾರ್ ಇಂಟರ್ನ್ಶಿಪ್. ಇವಾಗ ಸ್ಟೂಡೆಂಟ್ಸ್ ಎಲ್ಲ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಬೋದಲ್ಲ, ಇಂಟರ್ನ್ಶಿಪ್ ಅಂತ ಹಾಕಿ. ಇಲ್ಲ ಲೈಕ್ ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ಡ್ ಒನ್ ಎಲ್ಲ ಜಾಬ್ಸ್ ಕೊಡ್ತಾ ಇದ್ರಲ್ಲ, ಜಾಬ್ಸ್ ಅಂತ ಹಾಕಿ. ನಾನು ಜಾಬ್ಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡೋ, ನಿಮ್ಗೆ ಮನೆಯಲ್ಲೇ ಮಾಡುವಂತ ಕೆಲಸ ಬೇಕಾ, ಇಲ್ಲ ವರ್ಕ್ ಫ್ರಮ್ ಹೋಮ್ ಅಂತ, ನಾನು ವರ್ಕ್ ಫ್ರಮ್ ಹೋಮ್ ಅಂತ ಹಾಕ್ತೀನಿ. ಓಕೆನಾ. ಫೈಂಡ್ ಮೀ ಆಪರ್ಚುನಿಟೀಸ್. ಸೊ ಇವಾಗ ಇಲ್ಲಿ ಸಿಕ್ಕಾಪಟ್ಟೆ ಆಪರ್ಚುನಿಟಿ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ನಾನು ಇವಾಗ ಏನೆಲ್ಲ ಪ್ರಿಫರೆನ್ಸ್ ಹಾಕಿದ್ದೀನಿ ಅದರ ಮೇಲೆ ನಂಗೆ ಇಲ್ಲಿ ಆಪರ್ಚುನಿಟೀಸ್ ಕಾಣ್ಲಿಕ್ಕೆ ಸಿಗ್ತದೆ. ಇಲ್ಲಿ ಒಂದು ಜಾಬಿಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಸೀನಿಯರ್ ಅಸೋಸಿಯೇಟ್ ಜಾಬ್, ಆಲ್ರೆಡಿ 1 ಇಯರ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಸೊ 25 ಜುಲೈ ಒಳಗೆ ಅಪ್ಲೈ ಮಾಡಬೇಕಾಗ್ತದೆ. ನೋಡಿ CTC ನೋಡಿ 5 ಲಕ್ಷದಿಂದ 6 ಲಕ್ಷ ತನಕ ಇದೆ ಅಂತ ಹೇಳಿದ್ರೆ ಮಂತ್ಲಿ ಸ್ಯಾಲರಿ ನಿಮಗೆ ಒಂದು 40-45 ಸಾವಿರ ತನಕ ಸಿಗ್ತದೆ ಇದರಲ್ಲಿ. ಆಯ್ತಾ. ಸೊ ಈ ತರ ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಇದೆ. ಸೊ ನೀವು ಮಿಸ್ ಮಾಡಕ್ ಹೋಗ್ಬೇಡಿ. ಆದಷ್ಟು ಜಾಸ್ತಿ ಜಾಬ್ಗೆ ಅಪ್ಲೈ ಮಾಡಿ. ಸೊ ನಿಮ್ದು ಪ್ರೊಫೈಲ್ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ ಅದಕ್ಕೆ. ಆಯ್ತಾ. ಸೊ ಅಬೌಟ್ ದಿಸ್ ಜಾಬ್ ಎಲ್ಲ ನೋಡಿ, ನಿಮ್ದು ಎಲ್ಲ ರಿಕ್ವೈರ್ಮೆಂಟ್ ಮ್ಯಾಚ್ ಆಗ್ತದೆ ನೋಡಿ. ಸೊ ಸ್ಕಿಲ್ ರಿಕ್ವೈರ್ಡ್ ಆಲ್ರೆಡಿ ನನಗೆ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಗೊತ್ತು. ಸೊ ನಾನು ಇದಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಅಪ್ಲೈ ನಾವ್ ಅಂತಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಸೊ ರೆಸ್ಯೂಮೆ ಅಪ್ಲೋಡ್ ಮಾಡಬಹುದು. ಸೊ ನಾನೇನು ಮಾಡ್ತೀನಿ, ರೆಸ್ಯೂಮೆ ಅಪ್ಲೋಡ್ ಮಾಡುವಂಥದ್ದು. ನಮ್ದು ರೆಸ್ಯೂಮೆ ಇರ್ತದಲ್ವಾ, ಅದು ಅಪ್ಲೋಡ್ ಮಾಡ್ತೀನಿ. ಆಯ್ತಾ. ರೆಸ್ಯೂಮೆ ಎಲ್ಲ ಅಪ್ಲೋಡ್ ಮಾಡಿದೆ. ಮತ್ತೆ ಎಲ್ಲ ಡೀಟೇಲ್ಸ್ ಎಲ್ಲ ನೀವು ನಿಮ್ದು ಹಾಕಬೇಕಾಗ್ತದೆ. ಪ್ರತಿಯೊಂದು ಡೀಟೇಲ್ಸ್ ಹಾಕೊಂಡು ಹೋಗ್ಬೇಕಾಗ್ತದೆ. ಆಯ್ತಾ. ಎಲ್ಲ ಡೀಟೇಲ್ಸ್ ಹಾಕಿ ಅದಾದ್ಮೇಲೆ ಪ್ರೊಸೀಡ್ ಟು ಅಪ್ಲಿಕೇಶನ್ ಮಾಡಬೇಕು. ಸೊ ಎಸ್ ಐ ಆಮ್ ಅವೈಲೇಬಲ್ ಟು ಜಾಯ್ನ್ ಇಮಿಡಿಯೇಟ್ಲಿ. ಸೊ ನೆಕ್ಸ್ಟ್ ಸಬ್ಮಿಟ್. ಸೊ ಅಪ್ಲಿಕೇಶನ್ ಸಬ್ಮಿಟೆಡ್, ಈ ತರ ನೀವು ಅಪ್ಲೈ ಮಾಡುವಂಥದ್ದು. ಆಯ್ತಾ. ಸೊ ಬ್ಯಾಕ್ ಟು ಜಾಬ್ ಸರ್ಚ್ ಮಾಡಿ ಬೇರೆದಕ್ಕೆ ಕೂಡ ಅಪ್ಲೈ ಮಾಡ್ಕೊಂಡು ಹೋಗಿ ಕಂಟಿನ್ಯೂಸ್. ಅಂದ್ರೆ ಲೈಕ್ ತುಂಬಾ ನೋಡಿ ಬನ್ನಿ ನೋಡಿ, ಈಗ ನಾವು ಅಪ್ಲೈ ಮಾಡ್ತಾರೆ ತುಂಬಾ ಬಂದಿದೆ. ಆಯ್ತಾ. ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ನೀವು ಅಪ್ಲೈ ಮಾಡ್ಕೊಂಡು ಹೋಗಿ. ಎಲ್ಲೂ ಹಣ ಪೇ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರೆ ಆಲ್ರೆಡಿ ಅವರು ಇಂಟರ್ನ್ಶಾಲ್ ಅವರು ಮೆನ್ಷನ್ ಮಾಡಿದ್ದಾರೆ ಯಾವುದೇ ತರ ಹಣ ಇದು ಪೇ ಮಾಡ್ಲಿಕ್ಕಿಲ್ಲ. ಪೇ ಮಾಡಿದ್ರೆ ಲೈಕ್ ಅದು ಮೋಸ ಆಗ್ತದೆ ಅಂತ. ಆಯ್ತಾ. ಸೊ ಈ ತರ ನೀವು ಜಾಬಿಗೆ ಅಪ್ಲೈ ಮಾಡೋದು. ನಿಮ್ಗೆ ಬೇಕಾದಷ್ಟು ಜಾಸ್ತಿ ನಂಬರ್ ಆಫ್ ಜಾಬ್ಸ್ಗೆ ಅಪ್ಲೈ ಮಾಡಿ. ಸೊ ನಿಮ್ದು ರಿಕ್ರೂಟರ್ ನೋಡೋ ಪ್ರೊಫೈಲ್ ಅನ್ನ ನೋಡೋ ಚಾನ್ಸಸ್ ಇದೆ, ಮತ್ತೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆ. ಈ ತರ ಜಾಬ್ಗೆ ಅಪ್ಲೈ ಮಾಡೋದು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್
ಅಂತ ಅನಿಸ್ತು ಅಂತ ದಯವಿಟ್ಟು ಆದಷ್ಟು ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿಲಾಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸಲ್ಲಾಗಿರ್ಬೋದು, ಯಾರೆಲ್ಲ ಈಗರ್ಲಿ ಕೆಲಸ ಹುಡುಕ್ತಾ ಇದ್ದೀರಾ ದಯವಿಟ್ಟು ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಓಕೆ, ಸೊ ನಾನು ನೆಕ್ಸ್ಟ್ ವಿಡಿಯೋ ಸಿಗುವ ತನಕ ಬೈ ಬೈ.